ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾದರೆ ಈಗ ಚಿನ್ನ ಮತ್ತು ಬೆಳ್ಳಿಯನ್ನು ಕೊಂಡುಕೊಳ್ಳುವಂತಹ ಗ್ರಾಹಕರಿಗೆ ಈಗ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈಗಾಗಲೇ ಕಳೆದ 2-3 ದಿನಗಳಿಂದ ಗಣನೀಯವಾಗಿ ಬೆಳ್ಳಿ ಮತ್ತು ಬಂಗಾರದ ರೇಟು ಕೂಡ ಕಡಿಮೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಜ್ಯುವೆಲ್ಲರ್ ಕಡೆ ಈಗ ಗ್ರಾಹಕರು ಮುಖ ಮಾಡಿದ್ರು ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ಬಸವನಗುಡಿಲಿರುವಂತಹ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಜ್ಯುವೆಲ್ಲರ್ಲಿದ್ದೀನಿ. ಈಗಾಗಲೇ ಗ್ರಾಹಕರು ಕೂಡ ಬಂದಿರುವಂಥದ್ದು. ಸರ್, ಈಗಾಗಲೇ ಕಳೆದ 2-3 ದಿನಗಳಿಂದ ಗಣನೀಯವಾಗಿ ಬೆಳ್ಳಿ ಮತ್ತು ಬಂಗಾರದ ರೇಟು ಕೂಡ ಕಡಿಮೆ ಆಗ್ತಿರುವಂಥದ್ದು ಯುದ್ಧದ ಎಫೆಕ್ಟ್ನಿಂದಾಗಿ. ನೀವು ಕೂಡ ಖರೀದಿಗೆ ಬಂದಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ಸೊ ಈಗ ಯುದ್ಧ ನಡೀತಾ ಇರೋದ್ರಿಂದ ಒಂದು 15 ಡೇಸಿಂದ ಡೌನ್ ಹೊಡಿತಾ ಇದೆ, ಮಾರ್ಕೆಟು ಬಿದ್ದಿದೆ. ಸೊ ಇವತ್ತು ಸಪೋರ್ಟ್ ತೊಗೊಂಡಿದೆ, ಬೆಳಗ್ಗೆಯಿಂದ ಒಂದು 2,000 ಪಾಯಿಂಟ್ ಮೇಲೆ ಹೊಡೆದಿದೆ. ಇವತ್ತೇ ಆ್ಯಕ್ಚುಲಿ ಸಪೋರ್ಟಿಗೆ ಬಂದಿರೋದು. ಸೊ ನಮ್ಮ ರಿಲೇಷನ್, ನಮ್ಮ ವೈಫ್ ಎಲ್ಲ ಶೇರ್ ಮಾರ್ಕೆಟ್ ಮಾಡ್ತಿರೋದ್ರಿಂದ ನಮಗೆ ಅದು ರೇಟ್ ಗೊತ್ತಾಗುತ್ತೆ. ಸೊ ಬೆಳಗ್ಗೆಯಿಂದ ಇವಾಗ 15 ಡೇಸಿಂದ ಡೌನ್ ಆಗಿತ್ತು. ಇವತ್ತು ಮತ್ತೆ ಸಪೋರ್ಟ್ ತೊಗೊಂಡು 2-3 ಸಾವಿರ ಜಾಸ್ತಿ ಆಗಿದೆ ರೇಟು. ಸೊ ಅದರಿಂದ ಇವಾಗಲೇ ತೊಗೊಳ್ಳೋಣ, ಮತ್ತೆ ಅಪ್ ಹೋದರೆ ಮತ್ತೆ ಡೌನ್ ಆಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಶೇರು ಮಾರ್ಕೆಟ್ ಬಗ್ಗೆ ತುಂಬಾ ನೀವು ಸ್ಟಡಿ ಮಾಡಿದಿರಿ, ಹಾಗಾಗಿ ಕೇಳ್ತಿದ್ರಿ. ಈಗ ಏನಾಗ್ಬೋದು ನೆಕ್ಸ್ಟ್ ಇನ್ನೊಂದು ವೀಕು ಅಥವಾ 3-4 ಡೇಸು ಮತ್ತೆ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಹೇಗೆ ನಿರ್ಧಾರ ಆಗುತ್ತೆ? ಇವತ್ತು ಗ್ರೀನ್ ಆಗಿದೆ ಕ್ಯಾಂಡ್ಲು, ಸಪೋರ್ಟ್ ತಗೊಂಡಿದೆ. ರಾತ್ರಿ 12 ಗಂಟೆವರೆಗೆ ನಡೆಯುತ್ತೆ ಅದು ಕ್ಯಾಂಡ್ಲು, ಡೇ ಕ್ಯಾಂಡ್ಲು. ಅದೇನಾದರೂ ರೆಡ್ ಆದರೆ, ಗ್ರೀನ್ ಆದರೆ ಮತ್ತೆ ಇನ್ನು ಇಳಿಯಲ್ಲ. ಅದೇನಾದರೂ ರೆಡ್ ಆದರೆ ಇನ್ನೂ ಒಂದು 3-4 ಡೇಸ್ ಬ್ರೇಕ್ ಆಗಿ ತಿರ್ಗಾ ಅಪ್ ಆಗುತ್ತೆ. 2 ಡೇಸ್. ಓಕೆ, ಪ್ರೆಸೆಂಟ್ ಎಷ್ಟು ಕಡಿಮೆ ಆಗಿರ್ಬೋದು ಸರ್ ಅಂದಾಜಲ್ಲಿ ಹೇಳೋದಾದ್ರೆ? ಅಂದಾಜಲ್ಲಿ ಹೇಳ್ಬೋದಾದರೆ 1.80ಕ್ಕೆ ಹೋಗಿತ್ತು, ಈಗ 1.38-1.39ಕ್ಕೆ ನಡೀತಾ ಇದೆ. ಸೊ 40,000 ಕಡಿಮೆ ಆಗಿದೆ. ಓಕೆ, ಅಂದರೆ ಮಧ್ಯಪ್ರಾಚ್ಯದ ಒಂದಷ್ಟು ಯುದ್ಧಗಳಿಂದಾಗ ಒಂದಷ್ಟು ಅವಾಂತರಗಳಾಯಿತು. ಕಮರ್ಷಿಯಲ್ ಸಿಲಿಂಡರ್ ಅಭಾವ ಆಗಿರ್ಬೋದು, ಪೆಟ್ರೋಲು, ಡೀಸೆಲ್, ಇದ್ರ ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಆಗಿತ್ತು. ಆದರೆ ಬೆಳ್ಳಿ ಬಂಗಾರ ಈ ಹಿಂದೆ ಅಂದರೆ ಕಳೆದ ಒಂದು 2-3 ವಾರದನ್ನು ಹೋಲಿಸಿದರೆ ಜಾಸ್ತಿ ಆಗಿತ್ತು ಅನ್ನುವಂಥದ್ದು ಮಾತುಗಳು ಕೇಳಿ ಬಂದಿತ್ತು. ಆದರೆ ಈಗ ಗಣನೀಯವಾಗಿ ಕಡಿಮೆ ಆಗ್ತಾ ಇದ್ರೆ ಇನ್ನು ಗ್ರಾಹಕರಿಗೆ ಇದೊಂದು ರೀತಿಯಾದಂತಹ ಸುವರ್ಣ ಅವಕಾಶ ಅಂತ ಹೇಳ್ತೀರಾ ಚಿನ್ನ ಬೆಳ್ಳಿ ಖರೀದಿ ಮಾಡಲಿಕ್ಕೆ? ಹೌದು. ಈ ಯುದ್ಧ ನಡೆದ ಮೇಲೇ ಮಾರ್ಕೆಟ್ ಬಿದ್ದಿರೋದು, ಗೋಲ್ಡ್ ಮಾರ್ಕೆಟು. ಈಗ 20-23 ಡೇಸಿಂದಾನೇ ಡೌನ್ ಆಗಿರೋದು. ಮುಂಚೆ ಎಲ್ಲ ಹಪ್ಪಿಗೆ ಹೊಡ್ಕೊಂಡು ಹೋಗ್ತಾನೆ ಇತ್ತು. ಸೊ ಯಾವಾಗ ವಾರ್ ಶುರುವಾಯಿತು ಅಲ್ಲಿಂದಾನೇ ಡೌನ್ ಆಗಿರೋದು. ಅಲ್ಲಿಂದ ಡೌನ್ ಆಗಿರೋದು ಇವತ್ತು ಸಪೋರ್ಟಿಗೆ ಬಂದಿದೆ. ಸಪೋರ್ಟ್ ತೊಗೊಂಡು ಮೇಲೆ ಹೋದರೆ ಇನ್ನು ಕೆಳಗೆ ಬರಲ್ಲ, ಅದು ಇನ್ನು ರೇಟ್ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಬಟ್ ಇವತ್ತು ಏನಾದರೂ ಡೇ ಕ್ಯಾಂಡಲ್ ರೆಡ್ ಆಗಿ ಡೌನ್ ಬ್ರೇಕ್ ಆದರೆ ಇನ್ನೂ ಸ್ವಲ್ಪ ಡೌನಿಗೆ ಹೋಗುತ್ತೆ. ಇನ್ನು ಒಂದು 1,20,000, 125ಕ್ಕೆ ಹೋಗುತ್ತೆ. 125 ಲಾಸ್ಟು, ಆದರೆ ಡೌನಿಗೆ ಆಗಲ್ಲ ಇನ್ನೊಂದು ಅಷ್ಟೇ. ಲಾಸ್ಟ್ ಟಾರ್ಗೆಟ್ ಇದೆ, ಅಲ್ಲಿ ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಇವತ್ತಿನ ಟಾರ್ಗೆಟ್ ಬಿಟ್ಟರೆ ಇನ್ನೊಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಬಿಟ್ಟರೆ ಇನ್ನು ಕೆಳಗಡೆ ಯಾವ ಟಾರ್ಗೆಟ್ ಇಲ್ಲ, ಅದೇ ಲಾಸ್ಟು. ಅಲ್ಲಿಂದ ಸಪೋರ್ಟ್ ತೊಗೊಳ್ತಂದ್ರೆ ಇನ್ನು ಮೇಲೇ ಹೋಗುತ್ತೆ ಮಾರ್ಕೆಟು. ಈಗ ನೀವು ಯಾವ ಟಾರ್ಗೆಟನ್ನು ನೋಡಿ ಖರೀದಿ ಮಾಡಲಿಕ್ಕೆ ಬಂದಿದ್ದೀರಿ ಸರ್ ಬಂಗಾರ? ಸ್ಟ್ರಾಟರ್ಜಿ ಅಂತ ಇರುತ್ತೆ ಅದು ಶೇರ್ ಮಾರ್ಕೆಟಲ್ಲಿ, ಆ ಸ್ಟ್ರಾಟರ್ಜಿ ನೋಡಿ ನಾವು ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಎಸ್ ಮೇಡಮ್, ಹೇಳಿ, ನೀವು ಕೂಡ ಅಂದರೆ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಎಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ರಿ ಬೆಳ್ಳಿ ಬಂಗಾರ ಕಡಿಮೆ ಆಗುವಂತಹ ಹಿನ್ನೆಲೆ ನೋಡ್ತಾ ಇದ್ದೀರಾ ನೀವು, ಹೇಗೆ ಅಂತ? ಆ್ಯಕ್ಚುಲಿ ನಾನು ಒಂದು ಸಿಚುಯೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮ್ಯಾರೇಜ್ ಆಗಿ ಎಷ್ಟು 1 ಇಯರ್ ಮೇಲೆ 2 ಮಂತ್ಸ್ ಆಯಿತು. ನನ್ನ ಮ್ಯಾರೇಜ್ದು ನಾವು ಗೋಲ್ಡ್ ಬೈ ಮಾಡಿದ್ದು ಯಾವಾಗ ಅಂದರೆ ಪ್ರೀವಿಯಸ್ ನಮಗೆ 6,938 ರುಪೀಸ್ ಏನೋ ಇತ್ತು. ಅವತ್ತೇ ಲಾಸ್ಟ್ ಎಂಡಿಂಗ್ ಪ್ರೈಸ್, ಅದು ಲೋ ಪ್ರೈಸು. ಅವತ್ತು ಬೈ ಮಾಡಿದ್ದು, ಇವತ್ತು ಬಂದಿದ್ದೀವಿ. ಇವತ್ತು ಮಾರ್ಕೆಟ್ ಏನಾದರೂ ಸಪೋರ್ಟ್ ತೊಗೊಂಡ್ರೆ ಮತ್ತೆ ಹೈ ಆಗುತ್ತೆ. ಅವತ್ತಿಂದ ಇವತ್ತಿಗಂದರೆ ಒಂದು 6,000 ರುಪೀಸ್ ಜಾಸ್ತಿ ಆಗಿದೆ. ಹಾಗಾಗಿ ಅದೇ ರೀತಿ ಸಪೋರ್ಟ್ ಇವತ್ತು ಕೂಡ ಇರೋದ್ರಿಂದ ಇವತ್ತು ಎಂಡಿಂಗ್ ಸ್ಟೇಜು 99% ಎಂಡಿಂಗು. ಇವತ್ತೇನಾದರೂ ಮತ್ತೆ ಡೌನಿಗೆ ಅಂತ ಮಾರ್ಕೆಟ್ ಹೇಳಿದ್ರೆ ಮತ್ತೆ 1,25,000 ತನಕ ಬರ್ಬೋದಷ್ಟೇ. ಅದಕ್ಕೂ ಡೌನ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಓಕೆ, ಹಾಗಾದರೆ ಈಗ ಬಂಗಾರವನ್ನು ಖರೀದಿ ಮಾಡೋರಿಗೆ ಒಂದೊಂದು ಸುವರ್ಣಾವಕಾಶ ಅಂತ ಹೇಳ್ತೀರಾ ನೀವು? ಹೌದು, ಖರೀದಿ ಮಾಡೋರಿಗೆ ಸುವರ್ಣಾವಕಾಶನೇ. ಮತ್ತೆ ನಮ್ಮದೇ ಒಂದು ಟೀಮ್ ಇದೆ ಮಾರ್ಕೆಟಿಂಗ್ದು, ಶೇರ್ ಮಾರ್ಕೆಟಿಂಗ್ದು. ನಾವೆಲ್ಲ ಸೇರಿ ಡಿಸ್ಕಷನ್ ಮಾಡಿ ಡಿಸಿಷನ್ಗಳನ್ನ ತಗೊಳ್ತೀವಿ. ಹಾಗಾಗಿ ಯಾವುದು ಎಷ್ಟು ಪ್ರೈಸಿಗೆ ಬರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಹಾಗೆ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಶೇರು ಮಾರುಕಟ್ಟೆ ಆಗಿರ್ಬೋದು ಅಥವಾ ಗೋಲ್ಡ್ ರೇಟ್ ಬಗ್ಗೆ ಸಜೆಷನ್ ಕೊಡೋದಾದ್ರೆ? ಗೋಲ್ಡ್ ರೇಟ್ ಬಗ್ಗೆ ಹೇಳೋದಿದ್ರೆ, ಮಾರ್ಕೆಟಿಂಗ್ ಬಗ್ಗೆ ಹೇಳೋದಿದ್ರೆ ನಾಲೆಡ್ಜ್ ತೊಗೊಂಡು ಮಾಡಬೇಕು. ಅದೇ ಫೈನಲ್. ನಾಲೆಡ್ಜ್ ಇಲ್ಲದೆ ಯಾವುದೇ ಕೆಲಸನೂ ಮಾಡಬಾರ್ದು. ಮತ್ತು ಗೋಲ್ಡ್ ರೇಟ್ ಬಗ್ಗೆ ಹೇಳೋದಿದ್ರೆ, ಈಗ ಆ್ಯಕ್ಚುಲಿ ಟಾಪ್ ಲೆವೆಲ್ ಏನಿತ್ತು ಅಲ್ಲಿಂದ ಲೋ ಲೆವೆಲ್ಗೆ ಬಂದಿದೆ.
ಇವತ್ತು ಸಪೋರ್ಟ್ ತೊಗೊಂಡ್ರೆ ಮಾರ್ಕೆಟು ಮತ್ತೆ ಅಪ್ಪೆ ಹೊಡಿಯುತ್ತೆ, ಅಂದರೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಒಂದು ಸುವರ್ಣ ಅವಕಾಶ, ಇನ್ನು ಬಿಟ್ಟರೆ ಒಂದು 2 ಡೇಸ್ ಅಷ್ಟೇ, ಆಮೇಲೆ ಮತ್ತೆ ಮಾರ್ಕೆಟ್ ಅಪ್ಪೆ ಆಗುತ್ತೆ. ಸರ್, ಇನ್ನು ಫೈನಲ್ ಆಗಿ ಷೇರು ಮಾರ್ಕೆಟ್ ಬಗ್ಗೆ ಒಂದಷ್ಟು ನೀವು ಸ್ಟಡಿ ಮಾಡಿದ್ರೆ, ಆಗಲೂ ಕೂಡ ನಾನು ಕೇಳಿದೆ, ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೆಕ್ಸ್ಟ್ ಫ್ಯೂಚರ್ ಏನಾಗ್ಬೋದು? ಷೇರು ಮಾರುಕಟ್ಟೆ ಗಣನೆ ಹೋಗಿ ಕುಸಿತ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಏನಾಗ್ಬೋದು ನೆಕ್ಸ್ಟ್ ಷೇರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥವರಿಗೆ ಅಥವಾ ಬಂಗಾರವನ್ನು ಖರೀದಿ ಮಾಡೋರಿಗೆ ಏನು ಸಜೆಷನ್ ಕೊಡ್ತೀರಾ ನೀವು? ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಸರ್, ಇದೇ ಲಾಸ್ಟ್ ಸ್ಟೇಜ್. ಆದರೆ ಇವತ್ತು ಬಿಟ್ಟರೆ ಇನ್ನೊಂದು 2 ಡೇಸ್ ಸ್ವಲ್ಪ ಡೌನಿಗೆ ಬ್ರೇಕ್ ಆಗ್ಬೋದು, ಬಿಟ್ಟರೆ ಅದೇ ಲಾಸ್ಟು, ಇನ್ನು ಬ್ರೇಕ್ ಆಗಲ್ಲ, ಅದೇ ಫೈನಲ್ಲು. 1.25 1,20,000 ಲಾಸ್ಟ್, ಅದಕ್ಕಿಂತ ಕಡಿಮೆ ಆಗೋದೇ ಇಲ್ಲ. ತೊಗೊಂಡ್ರೆ ಈಗಲೇ ತೊಗೋಬೋದು. ಇವತ್ತೊಂದು 20,000 ಜಾಸ್ತಿ ಇದೆ ಅಂತ ನಾವು ಇನ್ನು 2 ದಿನ ಕಾಯೋಕ್ಕಾಗಲ್ಲ. ಇವತ್ತೇ ಕ್ಯಾಂಡ್ಲ್ ಸಪೋರ್ಟ್ ತೊಗೊಂಡು ಮೇಲೆ ಹೊಡಿಬೋದು, 10,000 ಪಾಯಿಂಟ್ ಹೊಡಿಬೋದು ಮೇಲೆ, ಗೊತ್ತಾಯ್ತಲ್ವಾ? ನಿನ್ನೆ 10,000 ಪಾಯಿಂಟ್ ಹೊಡೆದಿತ್ತು, ತಿರ್ಗಾ ಸಾಯಂಕಾಲ ಅಂತ ಅಷ್ಟಿಗೆ ಮತ್ತೆ 5,000 ಪಾಯಿಂಟ್ ಮೇಲೆ ಹಪ್ಪಾಯಿತು. ಸೊ ಇವತ್ತು ಹೇಳೋಕ್ಕಾಗಲ್ಲ, ಇವತ್ತಿಂದನೂ ಜಾಸ್ತಿ ಆಗ್ಬೋದು, ಇಲ್ಲ ನಾಳೆ ಒಂದು ದಿನ ಇದೆ ಅಷ್ಟೇ. ಅದೇನಾದರೂ ಇವತ್ತು ರಾತ್ರಿ 12 ಗಂಟೆವರೆಗೆ ನಡೆಯುತ್ತೆ ಮಾರ್ಕೆಟು, ಫಾರಿನ್ ಮಾರ್ಕೆಟು. 12 ಗಂಟೆವರೆಗೂ ಅದು ಗ್ರೀನ್ ಆಗ್ತಾ ಇರೋದು, ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇರೋ ಕ್ಯಾಂಡ್ಲು ಅದು ರೆಡ್ಡು ಆಗ್ಬೋದು. ದಿನ ಪೂರ್ತಿ ನಡೆಯುತ್ತೆ ಆ ಕ್ಯಾಂಡ್ಲ್, ಯಾವಾಗ ಏನಾಗುತ್ತೆ ಏರಿಳಿತ ಆಗ್ತಾನೆ ಇರುತ್ತೆ. ಸೊ ಅದೇನಾದರೂ ಡೌನ್ ಬ್ರೇಕ್ ಆದರೆ ನಾಳೆ ಇನ್ನೊಂದು ಅದಕ್ಕೆ ಒಂದು ಅಲ್ಲಿ ಇನ್ನೊಂದು ಸಪೋರ್ಟ್ ಅಂತ ಇರುತ್ತೆ, ಆ ಸಪೋರ್ಟ್ ಬಿಟ್ಟು ಇನ್ನೊಂದು ಸಪೋರ್ಟ್ ಇರುತ್ತೆ, ಆ ಸಪೋರ್ಟ್ ಲಾಸ್ಟು, ಅಲ್ಲಿಂದ ಮೇಲೆ ಬ್ರೇಕ್ ಆಗ್ಬೋದು, ಇಲ್ಲ ಇವತ್ತೇ ಕೊನೆಯಾಗಿ ಇವತ್ತಿಂದನೇ ಮೇಲೆ ಹೊಡಿಬೋದು. ಅದಕ್ಕೆ ಕೆಳಗಡೆ ಬರುತ್ತಂತಲೂ ಹೇಳೋಕ್ಕಾಗಲ್ಲ. ಸೊ ಅಲ್ಲಿವರೆಗೆ ಬಂದಿದೆಯಲ್ವಾ 20 ಡೇಸಿಂದ ಬ್ರೇಕ್ ಆಗಿದೆ. ಸೊ ಕಂಟಿನ್ಯೂ ಆಗಿ 20 ಡೇಸಿಂದ ಬ್ರೇಕ್ ಆಗಿದೆ. ಇದಿಷ್ಟು ಬಂಗಾರವನ್ನ ಖರೀದಿ ಮಾಡಲಿಕ್ಕೆ ಬಂದಂತಹ ಗ್ರಾಹಕರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.